ಪ್ರಶ್ನೆ ಇಲ್ಲಿ ಜನಸಾಮಾನ್ಯ ಕೇಳ್ತಾ ಇದ್ದಾನೆ. ಇವತ್ತು ಕೇವಲ ಸ್ಥಳ ಮಹಜರು ಮಾಡಿದ್ದ ಅಥವಾ ಉತ್ಖನನ ಪ್ರಕ್ರಿಯೆ ಆಯ್ತಾ ಅನ್ನೋದ್ರ ಬಗ್ಗೆ. ಆದರೆ ಉತ್ಖನನ ಮಾಡೋಕ್ಕೆ ಸಾರಾ ಸಗಡಾಕಿ ಬಂದು ಆಗೋದಿಲ್ಲ. ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು, AC ಅಥವಾ ತಹಶೀಲ್ದಾರ್ ಕೂಡ ಇದರಲ್ಲಿ ಇರಬೇಕು, ವೈದ್ಯರ ತಂಡ, ಬೇರೆ ಬೇರೆ ವಿಭಾಗದ ಪ್ರಮುಖರು ಕೂಡ ಇರಬೇಕು. ಆದರೆ ಇಲ್ಲಿ ಇವತ್ತು ಸುಮಾರಷ್ಟು ಜನ ಇದ್ದರು, ಅದಕ್ಕೆ ಬೇಕಾದಂಥ ಎಲ್ಲ ಅಧಿಕಾರಿಗಳ ತಂಡ ಇತ್ತು. ಹಾಗಾಗಿ ಕಾಡಿನ ಒಳಗೆ ಉತ್ಖನನ ಮಾಡಿರಬಹುದು ಎಂಬ ಶಂಕೆ ಕೂಡ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಬೇಕಾದಂಥ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಇವತ್ತಿನ ಈ ಬೆಳವಣಿಗೆ ಇಡೀ ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೆ ಒಂದು ರೀತಿಯಾಗಿ ಸಂಚಲನವನ್ನು ಉಂಟು ಮಾಡಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಜನ ಕುತೂಹಲಿಗರು ಇದೇ ಭಾಗದಲ್ಲಿ ಬಂದು ಆ ದಡದಲ್ಲಿ ನಿಂತು ನೇತ್ರಾವತಿಯ ದಡದ ಪಕ್ಕದಲ್ಲಿ ಆಗ್ತಾ ಇದ್ದಂಥ ಎಲ್ಲ ಬೆಳವಣಿಗೆಗಳನ್ನು ಕಾಣ್ತಾ ಇದ್ರು. ಇದರಲ್ಲಿ ಗ್ರಾಮಸ್ಥರೇ ಅಧಿಕ ಸಂಖ್ಯೆಯಲ್ಲಿದ್ದರು. ಯಾಕೆಂದರೆ ತಮ್ಮ ಗ್ರಾಮಕ್ಕೆ ಬಂದಿರುವಂಥ ಆರೋಪಗಳ ಸತ್ಯಾಸತ್ಯತೆ ಏನು ಅನ್ನೋ ಸಂಶಯ ಕೂಡ ಇದರಲ್ಲಿತ್ತು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಇಂಥ ದಟ್ಟ ಕಾನನ ಯಾರೂ ಕೂಡ ಜನಸಾಮಾನ್ಯ ಹೋಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಭಾಗದಲ್ಲಿ ತಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ಒಂದು ಟೇಪ್ ಹಾಕಿ ಆ ಸ್ಥಳವನ್ನು ಸೆಕ್ಯೂರ್ ಮಾಡಿರುವಂಥದ್ದು. ಹಾಗಾಗಿ ಈ ಭಾಗವನ್ನು ಕೂಡ ಆತ ತೋರಿಸಿರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಕೆಳಭಾಗಕ್ಕೆ ಅಂದರೆ ಈ ಕಾನೂನಿನ ಒಳಗೆ ಸದ್ಯಕ್ಕೆ ಯಾರಿಗೂ ಪೊಲೀಸರು ಪ್ರವೇಶವನ್ನು ಕೊಡ್ತಾ ಇಲ್ಲ. ಎಲ್ಲ ಜನರನ್ನು ಚದುರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಯಾವೆಲ್ಲ ಭಾಗದಿಲ್ಲ, ನೀವು 8 ಅಕ್ಷರದಲ್ಲಿ ಬಂದಂಥ ಒಂದು ನೋಟಿಸನ್ನು ಗಮನಿಸ್ತಾ ಇದ್ದೀರಿ. ಹಾಗಾಗಿ ಇದು ಆತ ತೋರಿಸಿದಂಥ 8ನೇ ಪ್ರದೇಶವಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಹಾಗಾಗಿ ಇಂತಹ ಹಲವು ಭಾಗಗಳನ್ನು ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಸಾಕ್ಷ್ಯ ನಾಶದ ಪ್ರಕ್ರಿಯೆ ಇರಬಾರ್ದು, ಸಾಕ್ಷ್ಯ ನಾಶದ ಯಾವುದೇ ರೀತಿಯಾಗಿ ಸಂಶಯಗಳು ಬರಬಾರ್ದು ಎಂಬ ನಿಟ್ಟಿನಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಸದ್ಯಕ್ಕೆ ಹಾಕಲಾಗಿರುವಂಥದ್ದು. ಮತ್ತೆ ವಿಜುವಲ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅರುಣ್ ಆತ ತೋರಿಸಿದಂಥ ಜಾಗವನ್ನು ಟೇಪ್ ಹಾಕಿ ಸೆಕ್ಯೂರ್ ಮಾಡಿದ್ದಾರೆ. ಇಂತಹ ಹಲವು ಜಾಗಗಳನ್ನು ಇಡೀ ಕಾಡಿನ ಒಳಭಾಗಕ್ಕೆ ಟೇಪ್ ಹಾಕಿ ಸೆಕ್ಯೂರ್ ಮಾಡಿರುವಂಥದ್ದು. SP ಜಿತೇಂದ್ರ ಕುಮಾರ ದಯಾಮ ಅವರ ನೇತೃತ್ವದಲ್ಲಿ ಎಲ್ಲ ತಂಡ ಕೂಡ ಇಂಚಿಂಚಾಗಿ ಮಾಹಿತಿಗಳನ್ನು ಪಡ್ಕೊಳ್ತಾ ಇದೆ. ಆರಂಭವಾಗಿ ಆತನನ್ನು ಕರೆದುಕೊಂಡು ಬಂದಂಥದ್ದು ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿರುವಂಥ ಒಂದು ಗಿಡ ಗಂಟಿಗಳಿಂದ ತುಂಬಿ ಹೋಗಿದಂಥ ಪ್ರದೇಶವನ್ನು ಆತ ಪ್ರಾರಂಭದ ಹಂತದಲ್ಲಿ ತೋರಿಸಿದ. ಅಲ್ಲಿ ಪೊಲೀಸರು ಅದನ್ನು ಸೆಕ್ಯೂರ್ ಮಾಡಿದರು. ಆನಂತರವಾಗಿ ಅದರ ಮುಂದಕ್ಕೆ ಅಂದರೆ ನದಿಯ ತೀರದಲ್ಲೇ ಬಂದು ನೇತ್ರಾವತಿಯ ಸೇತುವೆ ಸಮೀಪಕ್ಕೆ ಬಂದು ಈಗ ಈ ಸ್ಥಳ ಪರಿಶೀಲನೆ ನಿಂತಿರುವಂಥದ್ದು. ಧರ್ಮಸ್ಥಳಕ್ಕೆ ಬಂದಂಥ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ನೇತ್ರಾವತಿಯ ಸೇತುವೆಯಿಂದ ನೇತ್ರಾವತಿಯ ಸ್ನಾನಘಟ್ಟ ಸುಮಾರು ಅರ್ಧದಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ದೂರ ಇರುವಂಥದ್ದು. ಹಾಗಾಗಿ ಸುಮಾರು 2 ಗಂಟೆಗಳ ಕಾಲ ಇದೇ ನದಿಯ ಕೆಳಭಾಗ ಅಂದರೆ ನದಿಯ ದಡಭಾಗದಲ್ಲಿ ಈ ಪ್ರಕ್ರಿಯೆಯನ್ನು SIT ಮಾಡಿಕೊಂಡಿರುವಂಥದ್ದು. ಇಂತಹ ಹಲವು ಪ್ರದೇಶಗಳನ್ನು ಟೇಪ್ ಹಾಕಿ SIT ಈಗ ಸೂಕ್ಷ್ಮದಾಗಿ ಗುರುತು ಮಾಡಿರುವಂಥದ್ದು. ಅಲ್ಲಿ ನಿಮಗೆ ಸಂಖ್ಯೆ ಕಾಣಿಸ್ತಾ ಇರ್ಬೋದು 8 ಅಂಥೇಳಿ. ಅದನ್ನು ಇದೀಗ SIT ಅಧಿಕಾರಿಗಳು ಬಂದು ಮಾರ್ಕ್ ಮಾಡಿ ಹೋಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಅಂದರೆ ಈ ದಟ್ಟವಾದ ಕಾನದ ನಡುವೆ 8 ಪ್ರದೇಶವನ್ನು ಆತ ಗುರುತಿಸಬಹುದು ಎಂಬ ಶಂಕೆ ಸದ್ಯಕ್ಕಿರುವಂಥದ್ದು. ಹಾಗಾಗಿ ಸದ್ಯ ಎಲ್ಲರ ಕುತೂಹಲ ಧರ್ಮಸ್ಥಳದ ಈ ಪ್ರಕರಣದತ್ತ ನೆಟ್ಟಿದೆ. ಇನ್ನು ಮುಂದಿನ ಧರ್ಮಸ್ಥಳ ಗ್ರಾಮದ ಹಲವು ಭಾಗಕ್ಕೆ ಆತನನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಈಗ ಆತ ಕೋರ್ಟಿಗೆ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ತಾನು ಧರ್ಮಸ್ಥಳದ ಕಲ್ಲೇರಿ ಎಂಬಲ್ಲಿ ಒಂದು ಪುಟ್ಟ ಮಗುವಿನ ಶವವನ್ನು ಹೂತು ಹಾಕಿದ್ದೇನೆಂಬ ಹೇಳಿಕೆಯನ್ನು ಸ್ವತಃ ಆತ ಕೊಟ್ಟಂಥ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂಥ ಕಲ್ಲೇರಿ ಎಂಬ ಭಾಗಕ್ಕೆ ಆತನನ್ನು ಕರ್ಕೊಂಡು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು.